ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ತುಂಬ ಅದ್ಭುತವಾಗಿ ಹಾಗೂ ಎಲ್ಲ ನಾಗರಿಕರಿಗೆ ಹಾಗೂ ವಯಸ್ಸಾದವರಿಗೆ ತುಂಬ ಅನುಕೂಲಕರ ಆಗುವಂಥ, ತಿಂಗಳಿಗೆ ಇಂತಿಷ್ಟು ದುಡ್ಡು ಬಂದರೂ ಅವರ ಜೀವನ ಸಾಗಿಸ್ಬೋದು. ಹಾಗೆ ಅವರ ದಿನನಿತ್ಯ ಖರ್ಚುಗಳು, ಅವರ ಹಾಸ್ಪಿಟ್ಲ್ ಖರ್ಚು ಏನಾದರೂ ಇದ್ದೇ ಇರುತ್ತೆ. ಅಂಥದ್ದಕ್ಕೆ ಹೂಡಿಕೆ ಯಾವ ರೀತಿ ನಮ್ಮ ಕೈಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ನಾನಿವತ್ತು ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಯಸ್ಸಾದ ಮೇಲೆ ಯಾರೂ ನಿಮ್ಮನ್ನು ನೋಡಿಕೊಳ್ಬೇಕಿಲ್ಲ. ಈ ರೀತಿ ಮಾಡಿದರೆ ನಿಮ್ಮ ತಿಂಗಳಿಗೆ 11,000 ಯಾವ ರೀತಿ ಕೈಗೆ ಬರುತ್ತೆ ಅಂದರೆ, ಪ್ರತಿ ತಿಂಗಳು ಖರ್ಚಿಗೆ ದುಡ್ಡು ಬೇಕು, ಹೌದು ತಾನೆ ಅನ್ನೋ ಚಿಂತೆ ಶುರುವಾಗಿದೆ. ಆರಾಮವೆಲ್ಲ ಯಾವ ರೀತಿ ಮಾಯವಾಗುತ್ತೆ? ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಾ ದುಡ್ಡನ್ನ ಅಂತ ಯೋಚನೆ ಮಾಡ್ತಿರ್ತೀರ. ಆದರೆ ಅದು ರಿಸ್ಕ್ ಜಾಸ್ತಿ. ಹಾಗೆ ಇಟ್ಟರೆ ಹಣದುಬ್ಬರಕ್ಕೆ ಕರಗಿ ಹೋಗುತ್ತದೆ. ಹಾಗೆ ಅಲ್ಲಿ ಇಲ್ಲಿ ಏನು ಬೇಡಪ್ಪ ಅಂದರೆ ಇಟ್ಟು ಹೋದರೆ ಡೈಲಿ ಖರ್ಚು ಮಾಡಿಕೊಂಡು ಕರಗಿ ಹೋಗುತ್ತೆ. ಈ ಎಲ್ಲ ಟೆನ್ಷನ್ಗಳಿಗೆ ಒಂದೇ ಸೂಪರ್ ಪರಿಹಾರ, ಅದುವೇ ಅಂಚೆ ಕಚೇರಿ. ಹೌದು, ಅಂಚೆ ಕಚೇರಿ ಯಾವ ರೀತಿ ಅಂದರೆ, ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆ SCSS ಅಂದರೆ ನಿವೃತ್ತ ಪಾಲಿನ ಕಾಮಧೇನು ಎನ್ನಬಹುದು. ಇದು ಪಕ್ಕಾ ಸರ್ಕಾರಿ ಬೆಂಬಲಿತ ಯೋಜನೆ. ಅಂದರೆ ನೀವು ಹೂಡಿದ ಹಣಕ್ಕೆ 100% ಸುರಕ್ಷತೆ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಯೋಜನೆಯ ಪ್ರತಿ ತಿಂಗಳು 20,000ಕ್ಕಿಂತ ಹೆಚ್ಚು ಸ್ಥಿರ ಆದಾಯನೂ ಕೂಡ ನೀವು ಪಡೆಯಬಹುದು. ಏನಿದು SCSS ಅಂತ ನೀವು ಕೇಳ್ಬೋದು. ಇದು ವಿಶೇಷ ಹಿರಿಯ ನಾಗರಿಕರಿಗಾಗಿ ರೂಪಿಸುವಂಥ ಯೋಜನೆ. ಇದರ ಲಾಭ 60 ವರ್ಷದ ತುಂಬಿದ ಯಾರು ಬೇಕಾದರೂ ಈ ಖಾತೆ ತೆರೀಬೋದು. ಒಂದು ವೇಳೆ 55ರಿಂದ 60 ವರ್ಷದೊಳಗೆ ನಿವೃತ್ತಿ ಪಡೆದಿದ್ದರೆ ಅವರು ನಿವೃತ್ತಿಯಾದ 1 ತಿಂಗಳೊಳಗೆ ಸೇರಿಕೊಳ್ಬೋದು. ಸ್ವಯಂ ಪ್ರೇರಿತ ನಿವೃತ್ತಿ ತೆಗೆದುಕೊಂಡು 50ನೇ ವಯಸ್ಸಿನಲ್ಲಿ ಈ ಯೋಜನೆಗೆ ಸೇರಬಹುದು. ಇದನ್ನು ಹೂಡಿಕೆ ಎಷ್ಟು ಮಾಡ್ಬೋದು, ಇದ್ರ ಬಡ್ಡಿ ಎಷ್ಟು ಬರುತ್ತೆ ಅನ್ನೋ ಗೊಂದಲ ಇದ್ದರೆ ಹೇಳ್ತೀನಿ ಕೇಳಿ. ಇಲ್ಲಿ ಕನಿಷ್ಠ ಹೂಡಿಕೆ ಕೇವಲ 1,000 ರೂಪಾಯಿದಿಂದ ಶುರುವಾಗುತ್ತೆ. ಆದರೆ ಇದು ವಿಶೇಷತೆ ಬೇರೆ. ಒಬ್ಬ ವ್ಯಕ್ತಿ ತನ್ನ ಖಾತೆಯಲ್ಲಿ 30 ಲಕ್ಷ ರೂಪಾಯಿಗಳಿಗೆ ಹೂಡಿಕೆ ಮಾಡಬಹುದು. ಒಂದು ವೇಳೆ ನಿಮ್ಮ ಪತಿ ಅಥವಾ ಪತ್ನಿಯೊಂದಿಗೆ ಜಂಟಿ ಖಾತೆ ತೆರೆದರೆ ಒಟ್ಟು 60 ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ ಮಾಡಲು ಅವಕಾಶವಿದೆ. ಈ ಯೋಜನೆಗೆ ವಾರ್ಷಿಕ 8.2% ಅಷ್ಟು ಭರ್ಜರಿ ಬಡ್ಡಿ ಸಿಗುತ್ತಿದೆ. ಇದು 5 ವರ್ಷಗಳ ಅವಧಿ ಯೋಜನೆ. ಇಷ್ಟವಿದ್ದರೆ ಇನ್ನು 3 ವರ್ಷ ವಿಸ್ತರಿಸಬಹುದು. ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳ್ತೀರಾ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಈ ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿರ್ತೀರಿ ಎಂದ್ಕೊಳ್ಳಿ. ನೀವು ಅನ್ಕೋಬೇಕು, ಆದರೆ ಮಾಡಿದ್ರಂತೂ ಲಕ್ ನಿಮ್ಮದೇ. 8.2% ಬಡ್ಡಿ ಅಂತ ನಿಮಗೆ ವರ್ಷಕ್ಕೆ 1,23,000 ರೂಪಾಯಿ ಬಡ್ಡಿನೇ ಸಿಗುತ್ತೆ. ಎಷ್ಟು? 15 ಲಕ್ಷ ನೀವು ಹೂಡಿಕೆ ಮಾಡಿದರೆ. ಅಂದರೆ ತಿಂಗಳಿಗೆ ಸುಮಾರು 11,750 ರೂಪಾಯಿ ನಿಮ್ಮ ಕೈ ಸೇರುತ್ತದೆ. ಇದು ಮಾರುಕಟ್ಟೆಯಂತೆ ಏರಿಳಿತವಾಗಿದೆ ಹಣವಲ್ಲ. ಪ್ರತಿ ತಿಂಗಳು ನಿಶ್ಚಿತವಾಗಿ ಬರುವ ಆದಾಯ. ನಿಮ್ಮ ಭವಿಷ್ಯ ನಿಧಿ, PF ಅಥವಾ ಗ್ರ್ಯಾಚ್ಯುಟಿ ಹಣವನ್ನು ಇದರಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ನಿವೃತ್ತಿ ಜೀವನ ಆರಾಮಾಗಿರುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಯಾರ ಕಡೆ ರಿಟೈರ್ಮೆಂಟ್ ಆದವ್ರ ಕಡೆ ಅಂತೂ ದುಡ್ಡು ಇದ್ದೇ ಇರುತ್ತೆ. 15 ಲಕ್ಷ ನೀವು ಇಟ್ಟರೆ ಪ್ರತಿ ವರ್ಷ ನೀವು 1,23,000 ರೂಪಾಯಿ ತೊಗೋಬೋದು. ನೋಡಿ, 15 ಲಕ್ಷಕ್ಕೆ 15 ವರ್ಷಕ್ಕೆ 20 ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲೇ ಆದಾಯ ಬರುತ್ತೆ. ಇದು ಯಾರು ಮಿಸ್ ಮಾಡ್ಕೋತೀರಾ? ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ನೀವು ಬರೋ ಬಡ್ಡಿಗೆ ತೆರಿಗೆ ಇರುತ್ತೆ. ಆದರೆ ಸೆಕ್ಷನ್ 80C ಅಡಿಯಲ್ಲಿ 1 ಲಕ್ಷದವರೆಗೆ ವಿನಾಯಿತಿ ಸಿಗುತ್ತದೆ. ನಿಮ್ಮ ವಾರ್ಷಿಕ ಬಡ್ಡಿ 50,000 ರೂಪಾಯಿ ಮೀರಿದರೆ TDS ಅಂತ ಕಡಿತವಾಗುತ್ತದೆ. ಆಧಾರ್, ಪ್ಯಾನ್ ಕಾರ್ಡ್, ಫೋಟೋ ಮತ್ತು ಹೂಡಿಕೆ ಮೂಲದ ಪುರಾವೆ ನೀಡಿ ಯಾವುದೇ ಅಂಚೆ ಕಚೇರಿ ಅಥವಾ ನೋಂದಾಯಿತ ಬ್ಯಾಂಕಿನಲ್ಲಿ ಈ ಖಾತೆಯನ್ನು ಸುಲಭವಾಗಿ ತೆರೆಯಬಹುದು. ಇದು ದೀರ್ಘಾವಧಿ ಹೂಡಿಕೆಯಾಗಿರುತ್ತದೆ. 5 ವರ್ಷ ಮೊದಲು ಹಣ ಹಿಂಪಡೆದರೆ ಸಣ್ಣ ದಂಡವಿದೆ. 1 ವರ್ಷದೊಳಗೆ ಖಾತೆ ಮುಚ್ಚಿದರೆ 2% ಮತ್ತು 1 ವರ್ಷದ ನಂತರ ಮುಚ್ಚಿದರೆ 1% ದಂಡ ಬೀಳುತ್ತದೆ. ಹಿರಿಯ ನಾಗರಿಕರು ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡದಿದ್ದರೆ ಇದಕ್ಕಿಂತ ಉತ್ತಮ ಯೋಜನೆ ಇಲ್ಲ. ವಯಸ್ಸಾದಂತೆ ಆರೋಗ್ಯ ಮತ್ತು ಇತರೆ ಖರ್ಚುಗಳು ಹೆಚ್ಚಾದಾಗ ಈ ಸ್ಥಿರ ಮಾಸಿಕ ಆದಾಯ ನಿಮ್ಮ ಮನೆಯ ಖರ್ಚುಗಳನ್ನು ನಿಭಾಯಿಸಲು ದೊಡ್ಡ ಆಸರೆಯಾಗುತ್ತದೆ ಅಂತ ಹೇಳ್ತಾ, ಈ ಒಂದು ಅಂಚೆ ಕಚೇರಿಯಲ್ಲಿ ನೀವು ಯಾವ ರೀತಿ ನೋಡ್ಕೋ 15 ಲಕ್ಷಕ್ಕೆ ವರ್ಷಕ್ಕೆ 1,23,000 ರೂಪಾಯಿ ಬಡ್ಡಿ ಸಿಗುತ್ತೆ. ತಿಂಗಳಿಗೆ 11,300 ರೂಪಾಯಿ ನಿಮಗೆ ಮಂತ್ಲಿ ಪೆನ್ಷನ್ ದರ ದುಡ್ಡು ಬರುತ್ತೆ. ನೀವು ಇಟ್ಟರು 15 ಲಕ್ಷ, ಅದು ಕೂಡ ಸೇಫು. ಅದೇ ನಂತರ ನೀವು ನಿಮ್ಮ ಮನೆಯ ಖರ್ಚನ್ನು ನಿಭಾಯಿಸೋಕ್ಕೆ ಒಂದು 11,300 ರೂಪಾಯಿನ ಡೈಲಿ ತೊಗೋಬೋದು. ಈ ರೀತಿ ಮಾಡೋದ್ರಿಂದ ನಿಮಗೂ ಕೂಡ ಜೀವನದಲ್ಲಿ ಆರಾಮಾಗಿರ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.